ನಾನು ನಾಳೆ ಬರುತ್ತೇನೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ. ಅವರು ನಮ್ಮ ಜೊತೆ ಬರುತ್ತಾರೆ. ಅವರು ನಮ್ಮ ಜೊತೆ ಬರ್ತಾರೆ. ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನಾಳೆ ಮಳೆ ಆಗಬಹುದು. ನಾಳೆ ಮಳೆ ಆಗಬಹುದು. ಅದಕ್ಕೆ ಹೇಳ್ತೀವಿ ಇಟ್ ಮೇ ರೈನ್ ಟುಮಾರೋ. ಇಟ್ ಮೇ ರೈನ್ ಟುಮಾರೋ. ನಾನು ಎಲ್ಲಿ ಕುಳಿತುಕೊಳ್ಳಬೇಕು? ಈ ವಾಕ್ಯ ವೇರ್ ಶುಡ್ ಐ ಸಿಟ್. ವೇರ್ ಶುಡ್ ಐ ಸಿಟ್. ನಾನು ಯಾರನ್ನು ಕೇಳಬೇಕು? ನಾನು ಯಾರನ್ನು ಕೇಳಬೇಕು? ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಡೋಂಟ್ ಗೆಟ್ ಮೀ ರಾಂಗ್ ಅಂತ ಹೇಳ್ತೀವಿ. ಡೋಂಟ್ ಗೆಟ್ ಮೀ ರಾಂಗ್. ಆ ಮನೆ ತುಂಬ ಚಿಕ್ಕದು. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಹೌಸ್ ಈಸ್ ಮೈ ವೆರಿ ಸ್ಮಾಲ್. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ ಅಂತ ಹೇಳ್ತೀವಿ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿ. ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ನೀನು ತುಂಬ ಬದಲಾಗಿದ್ದೀಯ. ನೀನು ತುಂಬ ಬದಲಾಗಿದ್ದೀಯ. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ನಾನು ನಿನಗೆ ಹೇಳುತ್ತೇನೆ. ಈ ವಾಕ್ಯಗೆ ಐ ವಿಲ್ ಟೆಲ್ ಯು. ಇಂಗ್ಲೀಷ್ನಲ್ಲಿ ಐ ವಿಲ್ ಟೆಲ್ ಯು. ನನಗೆ ಈ ಸ್ಥಳ ಗೊತ್ತು. ಅಂದರೆ ಮೊದಲೇ ನನಗೆ ಈ ಸ್ಥಳ ಗೊತ್ತಿತ್ತು ಅನ್ನೋಕ್ಕೆ ಐ ನೌ ದಿಸ್ ಪ್ಲೇಸ್. ಐ ನೌ ದಿಸ್ ಪ್ಲೇಸ್. ಅವನನ್ನು ಅಲ್ಲಿ ನಿಲ್ಲಿಸು. ಅವನನ್ನು ಅಲ್ಲೇ ನಿಲ್ಲಿಸು ಅನ್ನೋಕ್ಕೆ ಸ್ಟಾಪ್ ಹಿಮ್ ದೇರ್. ಸ್ಟಾಪ್ ಹಿಮ್ ದೇರ್. ಈ ರೀತಿ ಮಾತನಾಡಬೇಡ. ಈ ವಾಕ್ಯಗೆ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಇದನ್ನು ಮತ್ತೆ ಮಾಡಬೇಡ. ಇದನ್ನು ಮತ್ತೆ ಮಾಡಬೇಡ ಅನ್ನೋಕ್ಕೆ ಡೋಂಟ್ ಡೂ ದಿಸ್ ಅಗೇನ್. ಡೋಂಟ್ ಡೂ ದಿಸ್ ಅಗೇನ್. ನನಗೆ ನೀರಡಿಕೆಯಾಗಿದೆ. ನನಗೆ ನೀರಡಿಕೆಯಾಗಿದೆ ಅನ್ನೋಕ್ಕೆ ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನನಗೆ ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗಾಡಿಯನ್ನು ನಿಧಾನವಾಗಿ ಓಡಿಸು. ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ. ಇದರ ಬಗ್ಗೆ ಯೋಚಿಸು. ಇದರ ಬಗ್ಗೆ ಯೋಚಿಸು. ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನನಗೆ ಏನಾದರೂ ತಿನ್ನಲು ಕೊಡಿ. ಇದು ಬಿಡಿ. ಲೆಟ್ ಮೀ ಈಟ್ ಸಮಥಿಂಗ್. ಲೆಟ್ ಮೀ ಈಟ್ ಸಮಥಿಂಗ್. ನಾನು ಯಾರನ್ನು ಕೇಳಬೇಕು? ಈ ವಾಕ್ಯ ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನಾನು ಕುಳಿತುಕೊಳ್ಳಬೇಕು. ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಈ ವಾಕ್ಯಗೆ ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಆಮೇಲೆ ನನಗೆ ನೆನಪಿಸು. ರಿಮೈಂಡ್ ಮೀ ಲೇಟರ್. ರಿಮೈಂಡ್ ಮೀ ಲೇಟರ್. ನಾನು ಏನು ಮಾಡಲಿ? ನಾನು ಏನು ಮಾಡಲಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಶುಡ್ ಐ ಡೂ. ವಾಟ್ ಶುಡ್ ಐ ಡೂ. ನೀವು ಹೇಗೆ ಬಂದಿರಿ?
ನೀವು ಹೇಗೆ ಬಂದಿರಿ? ಹೌ ಡಿಡ್ ಯು ಕಮ್? ಹೌ ಡಿಡ್ ಯು ಕಮ್? ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು. ಅಂದ್ರೆ ನಮ್ಮ ಪರ ಯಾರಾದರೂ ಮಾತಾಡಿದಾಗ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನಿಮ್ಮ ತಿಳುವಳಿಕೆಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಪ್ರಶಂಸೆಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಎಲ್ಲರೂ ಕುಳಿತುಕೊಳ್ಳಿ. ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ನಾನು ಅದನ್ನು ಹೇಳೋ ಥರ ಮಾಡಬೇಡ. ಡೋಂಟ್ ಮೇಕ್ ಮೀ ಸೇ ಇಟ್. ಡೋಂಟ್ ಮೇಕ್ ಮೀ ಸೇ ಇಟ್. ಯಾವುದು ಹೆಚ್ಚು ಮುಖ್ಯ? ಇದಕ್ಕೆ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಈ ವಾಕ್ಯಗೆ ಕೀಪ್ ಯುವರ್ ವರ್ಡ್. ಕೀಪ್ ಯುವರ್ ವರ್ಡ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ಅದಕ್ಕೆ ಹೇಳ್ತೀವಿ ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಮನೆಯಲ್ಲಿಯೇ ಇರುತ್ತೇನೆ. ಎಲ್ಲಿ ಹೊರಗಡೆ ಹೋಗಲ್ಲ, ಮನೆಯಾಗಿರ್ತೀನಿ. ಇದಕ್ಕೆ ಐ ವಿಲ್ ಸ್ಟೇ ಅಟ್ ಹೋಮ್. ಐ ವಿಲ್ ಸ್ಟೇ ಅಟ್ ಹೋಮ್. ನಾನು ಇಲ್ಲಿ ನಿಂತಿದ್ದೇನೆ. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ನಾನು ಇಲ್ಲಿ ಇರೋದು ನಿನಗೋಸ್ಕರ. ಐ ಆಮ್ ಹರ್ ಫಾರ್ ಯು. ಐ ಆಮ್ ಹರ್ ಫಾರ್ ಯು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಐ ಕಾಂಟ್ ಡೂ ದಿಸ್. ಐ ಕಾಂಟ್ ಡೂ ದಿಸ್. ನೀವು ಇವಾಗ ಹೋಗಬಹುದು. ಯು ಕ್ಯಾನ್ ಗೋ ನೌ. ಯು ಕ್ಯಾನ್ ಗೋ ನೌ. ಈ ರೀತಿ ಮಾತನಾಡಬೇಡ. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಅವಳು ಕೋಪಗೊಂಡಳು. ಅಂದ್ರೆ ಅವಳು ಸಿಟ್ಟು ಮಾಡಿಕೊಂಡ್ಳು ಅಂತೀವಲ್ಲ. ಸಿ ಗಾಟ್ ಆ್ಯಂಗ್ರಿ. ಸಿ ಗಾಟ್ ಆ್ಯಂಗ್ರಿ. ನೀನು ಇಲ್ಲಿಗೆ ಬರಬಹುದು. ಯು ಕ್ಯಾನ್ ಕಮ್ ಹರ್. ಯು ಕ್ಯಾನ್ ಕಮ್ ಹರ್. ಅವಳು ನಿನ್ನೆ ಬಂದಳು. ಶಿ ಹ್ಯಾಸ್ ಕಮ್ ಎಸ್ಟರ್ಡೇ. ಶಿ ಹ್ಯಾಸ್ ಕಮ್ ಎಸ್ಟರ್ಡೇ. ನೆಕ್ಸ್ಟ್, ನನಗೆ ಇನ್ನಷ್ಟು ಹೇಳು. ಟೆಲ್ ಮೀ ಮೋರ್. ಟೆಲ್ ಮೀ ಮೋರ್.